ಇನ್ನು ಸಂಸತ್ನಲ್ಲಿ ಈ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣ, ಈ ಪ್ರಕರಣದಲ್ಲಿ ಪಾಸ್ ಇಶ್ಯೂ ಮಾಡಿದ್ದಂತಹ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಫ್ಲೆಕ್ಸ್ ಹಾಕಿದ್ದಾರೆ ಮೈಸೂರಿನಲ್ಲಿ. ಪಾಸ್ ಇಶ್ಯೂ ಮಾಡಿದ್ದು ಸಂಸದ ಪ್ರತಾಪ್ ಸಿಂಹ. ಹಾಗಾಗಿ ಪ್ರತಾಪ್ ಸಿಂಹ ದೇಶದ್ರೋಹಿ ಅಂತ ಮೈಸೂರಿನ ಮಹಾರಾಜ ಸರ್ಕಲ್ ಬಳಿ ಏನೋ ಒಂದು ಫ್ಲೆಕ್ಸ್ ಹಾಕಿದಾರಂತೆ. ಅವ್ರನ್ನ ಸಂಸತ್ ಸ್ಥಾನದಿಂದ ಕಿತ್ತೊಗೆಯಬೇಕು ಅಂತ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ದೇಶದ್ರೋಹಿ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯವರು ಹಾಕಿರ್ತಕ್ಕಂಥ ಫ್ಲೆಕ್ಸ್. ಆ್ಯಕ್ಚುಲಿ ಈ ಥರ ಎಲ್ಲ ಹಾಕಬಾರ್ದು. ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಈ ರೀತಿ ಮಾತನಾಡಬಾರ್ದು. ಆದರೂ ಕೂಡ ಅವ್ರಿಗೆ ಏನೇನು ಬೇರೆ ಬೇರೆ ವಿಚಾರಗಳಲ್ಲಿ ದ್ವೇಷ ಇತ್ತೋ, ಏನೇನು ಅಸಮಾಧಾನ ಇತ್ತೋ ಗೊತ್ತಿಲ್ಲ, ಇದೇ ಕಾರಣವಾಗಿ ಇಟ್ಕೊಂಡು ಈಗ ಪ್ರತಾಪ್ ಸಿಂಹ ವಿರುದ್ಧ ಒಂದು ಫ್ಲೆಕ್ಸನ್ನು ಮೈಸೂರು ಮಹಾರಾಜ ಕಾಲೇಜ್ ಸರ್ಕಲ್ನಲ್ಲಿ ಹಾಕಿದ್ದಾರೆ. ಅದನ್ನು ಪೊಲೀಸರು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಟ್ ಅವರೇನೋ ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇರಲಿ. ಆದರೂ ಕೂಡ ಈಗಾಗಲೇ ಅದ್ರ ಬಗ್ಗೆ ತುಂಬ ಅವರು ರಾಜೀನಾಮೆ ಕೊಡಬೇಕು ಅಂತ ಕೆಲವರು, ಅವ್ರನ್ನ ಸಂಸತ್ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಅಂತ ಕೆಲವರು, ಹೀಗೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಸಂಸತ್ ಪ್ರವೇಶಕ್ಕೆ ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಹೋಗಿತ್ತಲ್ಲ, ಹಾಗಾಗಿ ಪ್ರತಾಪ್ ಸಿಂಹನ ಕೈಯಲ್ಲಿ ಬಾಂಬ್ ಹಿಡಿದಿರೋ ರೀತಿಯಲ್ಲಿ ಅವರೇನೋ ಒಂದು ಫ್ಲೆಕ್ಸನ್ನು ಮಾಡಿ ಹಾಕಿದ್ದಾರೆ. ಬಟ್ ಅದನ್ನು ತೆರವು ಮಾಡೋದಕ್ಕೆ ಪಾಲಿಕೆಯವರು ಬಂದಿದ್ದಾರೆ. ಅವರ ಜೊತೆಯಲ್ಲಿ ಹಿಂದುಳಿದ ಜಾಗೃತ ವೇದಿಕೆಯವರು ಮಾತಿನ ಚಕಮಕಿಯನ್ನು ಕೂಡ ನಡೆಸಿದಾರಂತೆ. ಜೊತೆಗೆ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಘೋಷಣೆಗಳನ್ನು ಕೂಗೋದ್ರ ಮುಖಾಂತರ ಪ್ರತಾಪ್ ಸಿಂಹ ಅವರನ್ನು ಸಂಸದ ಸ್ಥಾನದಿಂದ ಕಿತ್ತಾಕಬೇಕು, ಉಚ್ಚಾಟನೆ ಮಾಡಬೇಕು, ಅನರ್ಹಗೊಳಿಸಬೇಕು ಅಂತ ಕೈಯಲ್ಲಿ ನೋಡಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಒಂದು ಬಾಂಬು, ಇನ್ನೊಂದು ಕಡೆ ಇನ್ನೊಂದೇನೋ ಹಿಡ್ಕೊಂಡಿರೋ ಥರ ಈ ಥರದ ಒಂದು ಫೋಟೋವನ್ನು ಕ್ರಿಯೇಟ್ ಮಾಡಿ ದೇಶದ್ರೋಹಿ ಅಂತ ಬರೆದು ಅದನ್ನು ಮೈಸೂರು ಮಹಾರಾಜ ಸರ್ಕಲ್ ಬಳಿ ಈ ರೀತಿ ಹಾಕಿದ್ದಾರೆ. ಬಟ್ ಇದಕ್ಕೆ ಪಾಲಿಕೆ ಸಿಬ್ಬಂದಿ ಅದನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ತೆರವು ಮಾಡಬಾರ್ದು ನೋಡಿ, ಇಲ್ಲಿ ಪಾಲಿಕೆಯವರು ತೆರವು ಮಾಡೋದಕ್ಕೆ ಬಂದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಚುನಾಯಿತ ಜನಪ್ರತಿನಿಧಿಯನ್ನು ಈ ರೀತಿ ಬರೀತಕ್ಕಂಥದ್ದು ಅಥವಾ ಈ ಥರ ಫ್ಲೆಕ್ಸ್ ಆಗ್ತಕ್ಕಂಥ ತಪ್ಪು ನಿಜ. ಬಟ್ ಇದು ಯಾವುದೋ ವೇದಿಕೆಯವರು ಇದಾರಲ್ಲ, ಇವರು ಏನು ಆಗ್ರಹ, ಇವ್ರದ್ದು ಏನು ಆಕ್ರೋಶ ಅಂತ? ಪ್ರಮುಖವಾಗಿ ಅರವಿಂದ್, ಏನು ಸಂಸತ್ನಲ್ಲಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ರಾಜಕೀಯಕರಣಗೊಂಡು ಭಾಳ 2 ದಿನಗಳೇ ಆಗೋಯ್ತು. ನೇರವಾಗಿ ಭದ್ರತೆಯ ವಿಚಾರದ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ವಿಚಾರದಲ್ಲೇ ಕಾಂಗ್ರೆಸ್ ದೊಡ್ಡ ಮಟ್ಟದ ಆಸಕ್ತಿಯನ್ನು ತೋರ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ರಾಜ್ಯ ಹಿಂದುಳಿದ ವರ್ಗಗಳ ಸಂಘಟನೆಯವರು, ರಾಜ್ಯ ಹಿಂದುಳಿದ ವರ್ಗ ಸಂಘಟನೆ ಶಿವರಾಮ್ ನೇರವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಗುರುತಿಸ್ಕೊಂಡಿರುವಂಥವ್ರು, ಸಿದ್ದರಾಮಯ್ಯನವರ ಆಪ್ತರು, ಅಂದರೆ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಕೂಡ ಆಗಿರುವಂಥದ್ದು. ಅವರ ವೇದಿಕೆಯಿಂದ ಈ ರೀತಿಯಾದಂಥ ಒಂದು ವಿವಾದಾತ್ಮಕವಾದಂಥ ಫ್ಲೆಕ್ಸನ್ನು ಮೈಸೂರಿನ ಮಹಾರಾಜ ಕಾಲೇಜ್ನ ಬಳಿಯ ಅಲ್ಲಿ ಹಾಕಿರುವಂಥದ್ದು. ಪ್ರತಾಪ್ ಸಿಂಹ ಅವರ ಒಂದು ಕೈಯಲ್ಲಿ ಬಾಂಬ್, ಮತ್ತೊಂದು ಕೈಯಲ್ಲಿ ಪಾಸನ್ನು ಹಿಡಿದಿರುವಂಥದ್ದು. ಒಂದು ರೀತಿಯಾಗಿ ಟೆರರಿಸ್ಟ್ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರ ಫೋಟೋವನ್ನು ತಿರುಚಿ ಅವರಿಗೆ ದೇಶದ್ರೋಹಿ ಎನ್ನುವಂತಹದ್ದನ್ನು ಬರೆದು ಅದರ ಮೂಲಕವಾಗಿ ಸಹಿ ಸಂಗ್ರಹ ಮಾಡ್ತೇವೆ ಎನ್ನುವಂತಹದ್ದು ಇವರ ಒಂದು ಉದ್ದೇಶವಾಗಿತ್ತು. ನೇರವಾಗಿ ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆ ಫ್ಲೆಕ್ಸನ್ನು
ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಫ್ಲೆಕ್ಸನ್ನು ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಶಿವರಾಮ್ ಜೊತೆಗೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಅಂದರೆ ಒಂದು ರೀತಿಯಾಗಿ ಜನಪ್ರತಿನಿಧಿಗಳ ವಿಚಾರದಲ್ಲಿ ಈ ರೀತಿಯಾದಂಥ ನಡವಳಿಕೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ವೇದಿಕೆಯವರೇ ಅದನ್ನ ಅರ್ಥ ಮಾಡ್ಕೋಬೇಕು. ಸದ್ಯಕ್ಕೆ ಇಡೀ ವಿಚಾರ ರಾಜಕೀಯಕರಣಗೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ಅವರವರ ದೃಷ್ಟಿಯಲ್ಲಿ ಈ ಒಂದು ವಿಚಾರವನ್ನು ನೋಡುವಂಥದ್ದು ಅಥವಾ ರಾಜಕೀಯವಾಗಿ ಮತ್ತೊಬ್ಬರನ್ನ ತೇಜೋವಧೆ ಮಾಡುವಂಥದ್ದು ಅಥವಾ ಮತ್ತೊಬ್ಬರನ್ನ ಮಾಡುವಂಥದ್ದು ಅದನ್ನು BJP ಅವರು ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಕೂಡ ಮಾಡುವಂತಹ ಸರದಿಗಳು. ಹಾಗಾಗಿ ತಪ್ಪು ಸರಿ ಅನ್ನುವಂಥ ಪ್ರಶ್ನೆಗಿಂತ ಹೆಚ್ಚಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರಿಗವರೇ ಪ್ರಶ್ನೆ ಮಾಡ್ಕೋಬೇಕು. ಸದ್ಯಕ್ಕೆ ಫ್ಲೆಕ್ಸ್ನ ತೆರವು ಕಾರ್ಯಾಚರಣೆ ಮುಗಿದಿದೆ. KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರವರ ಟೈಮ್ ಬಂದಾಗ ಅವರವರು ಈ ರೀತಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ. ನಾವು ಸಿದ್ದರಾಮಯ್ಯನವರ ಬೆಂಬಲಿಗರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ರಾಜಕೀಯಕರಣ ಆಯಿತು. ಮೊನ್ನೆನೇ ಸದನದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗೋಗಿದೆ. ವಿಧಾನಮಂಡಲ ಸದನದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಪ್ರತಾಪ್ ಸಿಂಹ ಮಾಡಿದ ತಪ್ಪು, ದೇಶದ್ರೋಹಿ, ಅವ್ರು ರಾಜೀನಾಮೆ ಕೊಡಬೇಕು, ಉಚ್ಚಾಟನೆ ಮಾಡಬೇಕು, ಹೀಗೆಲ್ಲ ಒಬ್ಬೊಬ್ಬರು ತಮಗೆ ತಿಳಿದ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಅದರದ್ದು ಮುಂದುವರಿದ ಭಾಗ ಇದು.